ಮಲಪ್ರಭಾ ನೀರು ಕುಡಿದು ಕರುನಾಟ ತಾಯಿಯ ಮಡಲಲ್ಲಿ ಹುಟ್ಟಿದ ಮಣ್ಣಿನ ಮಗ ರೈತ. ನಿನ್ನ ವೇಷಭೂಷಣ ನೋಡಿದರೆ ಹಾಗೆ ಕಾಣ್ತಾ ಇಲ್ವಲ್ಲ, ಒಬ್ಬ ಕಳ್ಳ ಕದಿಮನಂತೆ ಕಾಣ್ತಾ ಇದೀಯಾ? ಕೇವಲ ವೇಷಭೂಷಣ ನೋಡಿ ಯೋಗ್ಯತೆಯನ್ನು ಅಳಿಬಾರ್ದು ಪೊಲೀಸ್ ಇನ್ಸ್ಪೆಕ್ಟರ್. ರೈತ ಮನಸ್ಸು ಆಗಿದ್ದರೆ ತಲೆಗೆ ಟಾಯಿಲ್ ಕಟ್ಟಿ ಕೈಯೆಲ್ಲ ನೇಗಿಲ ಹಿಡಿದು ಭೂತಾಯಿಯ ಉಡಿ ತುಂಬುತ್ತಾನೆ. ಪ್ರಸಂಗ ಬಿದ್ದರೆ ಕೈಯಲ್ಲಿ ಕೊಡ್ಲಿ ಹಿಡಿದು ಯುದ್ಧ ಮಾಡುತ್ತಾನೆ. ದೇಶದ ಎರಡು ಕಣ್ಣುಗಳು ಅಂದರೆ ಒಂದು ರೈತ, ಇನ್ನೊಂದು ಪೊಲೀಸ್. ರೈತ ಬೆವರು ಸುರಿಸಿ ಜನರ ಹೊಟ್ಟೆ ತುಂಬಿಸುತ್ತಾನೆ. ಪೊಲೀಸ್ ಕಾನೂನನ್ನು ಪಾಲಿಸಿ ಜನರನ್ನು ಕಾಪಾಡುತ್ತಾನೆ. ವೆರಿ ಗುಡ್. ನಿನ್ನ ಮಾತಿನಲ್ಲಿ ತೂಕವಿದೆ, ನಿನ್ನ ಮುಖದಲ್ಲಿ ಗಂಭೀರತೆ ಇದೆ. ಈ ನಿನ್ನ ಧೈರ್ಯ ಶೌರ್ಯ ನೋಡಿದರೆ ಈ ಕ್ರಾಂತಿಕಾರಿ ರಾಜಕೀಯ ನಾಟಕಕ್ಕೆ ನೀನೆ ಟೈಟಲ್ ಹೀರೋ ಆಗ್ತೀಯಾ? ನಿಮ್ಮನ್ನು ನೋಡಿದ್ರೆ ಒಳ್ಳೆ ಪೊಲೀಸ್ ಆಫೀಸರ್ನಂತೆ ಕಾಣುತ್ತದೆ. ಸಮಯ ಬಂದಾಗ ಮತ್ತೊಮ್ಮೆ ತಮಗೆ ಭೇಟಿಯಾಗುತ್ತೇನೆ. ನಾನು ಸರಿ. ಕರ್ಣ, ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ನೀವು ನೋಡ್ತಾ ಇದ್ರೆ ಅಪ್ಪಿಕೊಂಡು ಮುದ್ದಾಡಿ ಕಾಣಿಸ್ತಾ ಇದ್ದೀರಾ. ದಾಡಿ ಮಾಡಿಸೋಣ. ಅಷ್ಟೊಂದು ಆಸೆ ಪಡಬೇಡ ಶ್ರಾವಣಿ. ಅಷ್ಟು ಆಸೆ ಗತಿಗಿಟ್ಟು ನಮ್ಗಾಗುತ್ತದೆ. ಹಾ ಶ್ರಾವಣಿ, ಈಗ ನನಗೆ ಮಾತನಾಡಲು ಸಮಯವಿಲ್ಲ. ಈ ಸಂತೋಷ ಸಮಯದಲ್ಲಿ ನಿನ್ನ ಶ್ರೀಕಂಠದಿಂದ ಈ ರಸಿಕನ ಹೃದಯ ಮನಿಸಿದರೆ ಸಾಕು.
ಹೌದು ಶ್ರಾವಣಿ, ಯಾಕೆ ಅರ್ಜೆಂಟಾಗಿ ಬಾ ಅಂತ ಹೇಳಿದೆಯಲ್ಲ, ಯಾಕೆ? ಏನಿಲ್ಲ, ಮನೆಯಲ್ಲಿ ನನ್ನ ಅಣ್ಣ ಕಾಣಿಸ್ತಾ ಇಲ್ಲ. ಸುತ್ತಮುತ್ತಲಿನ ಜನರನ್ನು ಕೇಳಿದ್ರೆ ನಿನ್ನ ಅಕ್ಕನ ಮನೆಗೆ ಹೋಗಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನೀಗ ನನ್ನ ಅಕ್ಕನ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ. ನೀನು ಕೂಡ ನನ್ನ ಜೊತೆ ಬಾ. ಅಲ್ಲೇ ನನ್ನ ಮಾವಂದಿರನ್ನು ನಿನಗೆ ಪರಿಚಯ ಮಾಡಿಸ್ತೀನಿ. ಓಕೆ ಡಾರ್ಲಿಂಗ್, ನೀನು ಕರೆದ್ರೆ ಒಳ್ಳೆ ಅನ್ನಕ್ಕಾಗುತ್ತಾ? ಲೆಟ್ಸ್ ಗೋ. ಇದು ಜಿಪ್ಪನ್ಕಿ ನಿಮ್ದೇನ ನೋಡಿ. ಹೌದು, ಇದು ನಿಮಗೆ ಸಿಕ್ಕಿತ್ತು? ಅದೇ ನಿಮ್ ಜಿಪ್ಪಿನ ಹತ್ತಿರಗಿತ್ತು, ನಿಮ್ದೇ ಇರ್ಬೋದು ಅಂತ ತಂದೆ. ಐ ಕ್ರಾಂತಿ ಮಾವ, ನೀನಾ? ಹಲೋ ಶ್ರಾವಣಿ, ನೀನಾ? ಹೌದು ಮಾವ, ನಾನು ಎಕ್ಸಾಮ್ ಮುಗಿತಲ್ಲ, ಅದಕ್ಕೆ ನಿಮ್ಗೆ ಭೇಟಿ ಆಗ್ಬೇಕು ಅಂತ ಬಂದಿದ್ದೇನೆ. ಅಂದ ಹಾಗೆ ನಾನು ಕೂಡ ನಿಮ್ಮ ಊರಿಗೆ ಬರ್ತಾ ಇದ್ದೇನೆ. ಅಷ್ಟರಲ್ಲಿ ನೀವು ಭೇಟಿ ಆದ್ರಲ್ಲ, ಅದೇ ನನ್ನ ಅದೃಷ್ಟ. ಮಾವ, ನನ್ನ ಕ್ಲಾಸ್ಮೇಟ್ ಕರ್ಣ ಅಂತ ಹೇಳ್ತಾ ಇದ್ದೇನಲ್ಲ, ಇವರೇ ಅವರು. ಕರ್ಣ, ಇವರು ನನ್ನ ಚಿಕ್ಕ ಮಾವ. ಕರ್ಣನ? ಕ್ರಾಂತಿನ? ನಿಮ್ಮ ತಂದೆ ತಾಯಿ ಅಣ್ಣ ತಮ್ಮ? ನೋಡು ಕ್ರಾಂತಿ, ನನಗೆ ತಂದೆ ತಾಯಿ ಇಲ್ಲ. ಒಬ್ಬ ದೊಡ್ಡಣ್ಣ, ಇನ್ನೊಬ್ಬ ಚಿಕ್ಕಣ್ಣ ಇದ್ದಾನೆ. ಒಬ್ಬನ ಹೆಸರು ದತ್ತಪ್ಪ ಅಂತ, ಇನ್ನೊಬ್ಬನ ಹೆಸರು ಕ್ರಾಂತಿ ಅಂತ. ಅವರ ಹುಡುಕಾಟದಲ್ಲಿಯೇ ಇದ್ದೇನೆ. ತಮ್ಮ ಕರ್ಣ, ನಾನು ನಿನ್ನ ಅಣ್ಣ ಕ್ರಾಂತಿ. ಅಣ್ಣ, ಕ್ರಾಂತಿನ? ಹೌದು ತಮ್ಮ, ನಾನೇ ನಿನ್ನ ಅಣ್ಣ ಕ್ರಾಂತಿ. ಅಣ್ಣ, ಹಾಗಾದರೆ ನನ್ನ ದೊಡ್ಡನ ದತ್ತಪ್ಪ ಎಲ್ಲಿ ಅಣ್ಣ? ದೊಡ್ಡನ ದತ್ತಪ್ಪ ಎಲ್ಲಿ? ಇವರಿಗೆ ಏನಂತ ಹೇಳೋದು ನಡೆದಿರುವ ವಿಷಯದ ಬಗ್ಗೆ? ಶ್ರಾವಣಿಗೆ ಹೇಗೆ ಹೇಳುವುದು ಈ ನಡೆದಿರುವ ಘಟನೆಯನ್ನು? ತಮ್ಮ ಕರ್ಣ, ಅದು ಯಾವುದೋ ಒಂದು ವಿಷಯದಲ್ಲಿ ಅಣ್ಣನೊಂದಿಗೆ ಬೇಸರ ಮಾಡಿಕೊಂಡು ಮನೆ ಬಿಟ್ಟು ಬಂದೆ. ಮರಳಿ ಮನೆಗೆ ಹೋಗ್ಬೇಕಂದ್ರೆ ಅವನೀಗ ದೊಡ್ಡ ಶ್ರೀಮಂತ ರೈತ. ಅಣ್ಣ, ನೀನು ಅವನೊಂದಿಗೆ ಜಗಳವಾಡಿದರು. ಈ ನಿನ್ನ ತಮ್ಮನಗೋಸ್ಕರವಾದರೂ ನೀನು ಬರಲೇಬೇಕಲ್ಲ, ಬರಲೇಬೇಕು. ಯಾಕೆಂದರೆ ನಾವಿಬ್ಬರು ಕೂಡಿ ಹೋದರೆ ನನ್ನ ಸಂತಕ್ಕೆ ಪಕ್ಕಟ್ಟು ಇನ್ನು ಯಾರು ಸಂತೋಷ ಪಡೆಯುವುದನ್ನ. ದಯವಿಟ್ಟು ಶ್ರಾವಣಿ, ನೀನಾದರೂ ಹೇಳು ಈ ನಿನ್ನ ಮಾವನಿಗೆ. ಹೌದು ಮಾವ, ಚಿಕ್ಕ ವಯಸ್ಸಲ್ಲಿ ಕಳೆದು ಹೋಗಿರುವ ತನ್ನ ತಮ್ಮ ಸಿಕ್ಕಿದನಂತ ದೊಡ್ಡ ಮಾವನ್ ಗೊತ್ತಾದ್ರೆ ತುಂಬಾನೇ ಸಂತೋಷ ಪಡ್ತಾರೆ. ನನಗಂತೂ ನಾನ್ ಪ್ರೀತಿ ಮಾಡಿದ ಹುಡುಗ ನನ್ನ ಸೋದರ ಮಾವ ಅಂತ ಗೊತ್ತಾದ್ಮೇಲೆ ಹಾಲು ಕುಡಿದಷ್ಟು ಖುಷಿ ಆಗ್ತಾ ಇದೆ. ಆದಷ್ಟು ಬೇಗ ಈ ವಿಷಯವನ್ನು ದೊಡ್ಡ ಮಾವನಿಗೆ ಹಾಗೂ ಅಕ್ಕನಿಗೆ ತಿಳಿಸೋಣ. ಶ್ರಾವಣಿ, ನಾನು ಹಿಡಿದ ಹಠಕ್ಕಿರುವವರಿಗೂ ಮನೆಗೆ ಹೋಗಬಾರದೆಂದು ಹಠ ಇತ್ತು. ಆದ್ರೆ ನಿಮ್ ಇಷ್ಟದಂತೆ ಆಗಲಿ, ನಡೀಲಿ ಹೋಗೋಣ. ಸರಿ ಬಾ ಮಾವ. ಕಾರ್ಮೋಟಗಳ ಮಧ್ಯೆ ಕೋಲ್ಮಿಂಚಿನ ಚಿಕ್ಕಿಮಿಟಿಯಲ್ಲಿ ಸಿಕ್ಕು ಕಾಡುಗಿರಿ ಕಂದರಗಳಲ್ಲಿ ಅಡಗಿಕೊಳ್ಳುವ ಅವಸ್ಥೆ ಉಂಟಾಗಿದೆ. ಕಲಿಯುಗದ ಹರ್ಕ ಬಡಪಾಯಿಗಳ ರೈತ ಮುಖಂಡ ಬಟ್ಟ
ತಾಯಿಯ ನೋಡಿ ಸಂಚು ಹಾಕಿಯ ಕ್ರಾಂತಿಯನ್ನೊಬ್ಬನ ಎತ್ತಿ ತದನಂತರ ಅವನಿಗೆ ಆ ರುದ್ರಯ್ಯ ಮಿನಿಸ್ಟರಿಗೆ ಬಂದ ಎಲ್ಲ ಸರ್ವಾಸ್ತಿಯನ್ನು ಕಣ್ಣು ಹಾಕಿ ನನ್ನನ್ನು ತಿರಸ್ಕರಿಸಿ ನಡೀತಿರುವ ತಾಯಿಗೆ ಹೊರಿಯದ ಹುಟ್ಟಿನಲ್ಲಿ ಶಕ್ತಿ ಮೆರುತ್ತಿರುವ ಅವನಿಗೆ ನನ್ನ ಕಾಮದ ಸಾಲ ಬೀಸಿ ತದನಂತರ ರುದ್ರಯ್ಯನ ಸರ್ವ ಸಂಪತ್ತನಲ್ಲಿ ಎಟ್ಟು ಹಾಕಿ ವಿದೇಶಕ್ಕೆ ಪಾರ್ಸಲ್ ಆಗುವುದು ನನ್ನ ಮೂರನೆಯ ಕಾಯಕ. ನನ್ನ ಪ್ರೀತಿಯ ಗೆಳೆಯನಾದ ಹಾಗೂ ನನ್ನ ಸಹ ಕಲಾವಿದರಾದಂತ ಹನುಮಂತ ಮಾಮ ಸಾಕಿನ ಬಿಸ್ನಾಳ್ ಇವರು ಕೂಡ ನನ್ನ ಅಲ್ಪಕ್ಲೇನ ತಂದು 50 ರೂಪಾಯಿ ಕೊಟ್ಟಿರ್ತಾರೆ. ಅವರಿಗೆ ಆ ಜಮಾಗಿ ಆಯುಷ್ಯ ಆರೋಗ್ಯ ಆಕಾಶ ಕೊಟ್ಟು ಕಾಪಾಡಲು ಕಾಯಲಿ.